ಇವತ್ತು ನಾನು ಮತ್ತೆ ರೆವಿನ್ಯೂ ಸಚಿವರು ಕೃಷ್ಣ ಬೈರೇಗೌಡ ನಾವಿಬ್ಬರೂ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದು. ಬಹಳ ಮುಖ್ಯವಾಗಿ 4-5 ವಿಚಾರಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆ ಮಾಡಿದವು. ಒಂದು, ಬರಗಾಲದ ಬಗ್ಗೆ. ಎರಡನೇದು, ಈಗ 100 ದಿನಗಳ ಕೂಲಿ ಕೊಡೋದಿದೆಯಲ್ಲ, ಅದನ್ನ 150 ದಿನಕ್ಕೆ ಹೆಚ್ಚು ಮಾಡಬೇಕು, ಬರಗಾಲ ಇದೆ ಕರ್ನಾಟಕದಲ್ಲಿ ಅಂತೇಳಿ ಎರಡನೇ ವಿಚಾರ ಚರ್ಚೆ ಮಾಡಿದವು. ಮೂರನೇದು ಮಹದಾಯಿ ಯೋಜನೆ, ಮಹದಾಯಿ. ನಾಲ್ಕನೇದು ಅಪ್ಪರ್ ಭದ್ರಾ. ಐದನೇದು ಮೇಕೆದಾಟು. ಬರಗಾಲ ಇವತ್ತು ಕರ್ನಾಟಕದಲ್ಲಿ 236 ತಾಲೂಕುಗಳಲ್ಲಿ 223 ತಾಲೂಕುಗಳಲ್ಲಿ ಬರಗಾಲ ಇದೆ. ಔಟ್ ಆಫ್ 336 ತಾಲೂಕಾಸ್, 236 ತಾಲೂಕಾಸ್, ಔಟ್ ಆಫ್ 236 ತಾಲೂಕಾಸ್, 223 talukas are facing drought. Out of 223 talukas, 196 talukas are facing severe drought. The remaining 27 talukas are facing moderate drought. But all the 236 talukas are declared, 223 talukas are declared drought affected talukas. In June, August, September, November, we could not receive normal rain. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.